ಯಾರು ಇವ್ರಲ್ಲ? ಅಣ್ಣ AK-47 ಪಿಕ್ಚರ್ ಅಲ್ಲಿ ಮಾಡಿದಾರಲ್ಲ ಉಗ್ರಗಾಮಿಗಳು, ಅವರೇ ಇವರು. ಕಾಲೇಜ್ ಅಂತಿದಂಗೆ ಆಬ್ವಿಯಸ್ಲಿ ಲವ್, ಕ್ರಶ್, ರ್ಯಾಗಿಂಗು ಎಲ್ಲ ಸಿಕ್ಕಾಬಟ್ಟೆ ಗ್ಯಾಂಗ್ ವಾರ್ ಇದೆಲ್ಲ ಇದ್ದೇ ಇರುತ್ತೆ. ಸೊ ಈ ಸಿನಿಮಾದಲ್ಲಿ ಹೆಂಗೆ, ಹಾಗೆ ಪರ್ಸನಲ್ ಲೈಫಲ್ಲಿ ಹೆಂಗೆ ನೀವು ಎರಡು ಕಂಪೇರ್ ಮಾಡ್ಕೊಂಡ್ರೆ? ಸಿನಿಮಾದಲ್ಲಿ ಸಿಕ್ಕಿಲ್ಲ, ಓಕೆ, ಇವ್ರಿಗೂ ಸಿಕ್ಕಿಲ್ಲ. ಹೇಳಿ, ಅದಕ್ಕೆ ಸಿನಿಮಾದಲ್ಲಿ ನಾನು ಎರಡು ಕೇಳಿದ್ದೀನಿ. ಒಬ್ಬೊಬ್ರು ಹೇಳೋಣ. ಹಾ. ಹೇಳು ನೀನು ಫುಲ್ಲು. ರಿಯಲ್ ಲೈಫ್ ಅಲ್ಲಿ ಕ್ರಶಸ್ ಆಗ್ತಾ ಇರುತ್ತೆ ಮ್ಯಾಮ್, ಅಷ್ಟೇ ಅಷ್ಟೇ. ನಿನ್ ಇನ್ನೇನ್ ಮಾಡೋದು? ಗರ್ಲ್ ಫ್ರೆಂಡ್ಸ್ ಎಲ್ಲ ನೋಡೋರು ಇಂಟರ್ವ್ಯೂನ ಅಷ್ಟೇ ನಿನ್ ಮನೆ ಮುಂದೆ ಬಂದು ನಿಂತ್ಕೊಂಡ್ಬಿಡ್ತಾರೆ. ಖುಷಿ ಬಂದು ನಿಂತ್ಕೊಳ್ಳಿ, ನೋಡೋಣ ಯಾರು ಅಂತ. ಕ್ಯೂ ಅಲ್ಲಿ ನಿಂತ್ಕೊಳ್ಳಿ ಅಂತ ಖುಷಿ ಅವ್ರಿಗೆ. ಲವರ್ ಬಾಯ್. ಹೌದಾ? ಹುಡುಗಿರಿಗೂ ತುಂಬಾ ಇಷ್ಟ ಆಗ್ತದೆ. ಅದಕ್ಕೆ ಬೇಬಿ 1 or 2 ಅಂತ ಕೇಳ್ತಾ ಇದ್ರಿ. ಕಾಲ್ ಬಂದ ತಕ್ಷಣ ಹೇಗಿರುತ್ತೆ ಕ್ರಶಸ್? ಲೆಕ್ಚರರ್ ಮೇಲೆಲ್ಲ ಕ್ರಶ್ ಆಗಿದ್ದು ಉಂಟಾ? ಲೆಕ್ಚರರ್ ಮೇಲೆ ಆಗಿರ್ಲಿಲ್ಲ, ಸ್ಕೂಲಲ್ಲಿ ಟೀಚರ್ ಮೇಲೆ ಆಗಿತ್ತು. ಓಕೆ, ಸ್ಕೂಲಲ್ಲೇ ಆಗಿತ್ತು. ಮುಂಚೆ ಆಗ್ತಿರತ್ತೆ, ದಿನಕ್ಕೆ ಒಂದ್ 2-3 ಕ್ರಶ್ ಆಗ್ತಾರೆ. ನಿನ್ನೆ ಬಂದ್ರೆ ಆಂಕರು ಬಿಟ್ಟಿಲ್ಲ, actually. ಹೌದಾ? ನಿನ್ನೆ ಬಂದ್ರೆ ಆಂಕರು ಬಿಟ್ಟಿಲ್ಲ. ಸಮझ रहे हो ना? ನಾನು ಏನ್ ಬಿಟ್ಟಿಲ್ಲ ಚೆನ್ನಾಗಿದ್ರಿ, ಕ್ಯೂಟ್ ಆಗಿದ್ರಿ. ನಿಮ್ ನಂಬರ್ ಕೊಡಿ. ತಗೊಂಡ ಮುಗೀತು. ಭಾವನಾಗ್ ಸಂಜೆಯಿಂದನೇ ಮೆಸೇಜಸ್ ಕಮೆಂಟ್ಸ್ ಅಲ್ಲಿ ಬರುತ್ತೆ. ಈಗ ನಂಬರ್ ನಮಗೂ ಕಳಿಸಿ. ನಂಬರ್ನ ಸೊ ಆ ತರ ಕ್ರಶಸ್ ಎಲ್ಲ ಇತ್ತು. ಹಂಗೆ ರ್ಯಾಗಿಂಗ್ ಕೂಡ ತುಂಬಾ ಮಾಡಿದೀನಿ ನಾನು. ಸಿನಿಮಾದಲ್ಲಿ ಹೆಂಗೆ ಟಾಮ್ ಬಾಯ್ಸ್ ಕ್ಯಾರೆಕ್ಟರ್, ರಿಯಲ್ ಲೈಫ್ ಅಲ್ಲೂ ಹಂಗೆ. ಸೊ ಪ್ಲೇ ಮಾಡೋದಕ್ಕೆ ಈಸಿ ಆಯ್ತು. ಫುಲ್ ಈಸಿ. ಏನ್ ಇವ್ರು ನನ್ ಕತೆನೆ ಹೇಳ್ತಿದಾರೆ ಅನಿಸ್ತಾ? ಹಿಂಗ್ ಮಾಡ್ಬೇಕು, ಅಷ್ಟೇ ಸರ್, ಬನ್ನಿ ಸರ್ ನೋಡ್ಕೊಳ್ಳಿ ಆ ತರ. ಸೊ ಮಾನಸ್ವಿಗೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಆಕ್ಟಿಂಗ್ ಎಲ್ಲ ಹೆಂಗ್ ಅನ್ಸ್ತು? ಕಾಲೇಜಲ್ಲಂತೂ ಎಂಜಾಯ್ ಮಾಡೋದಿಕ್ಕಾಗಿಲ್ಲ, ಫುಲ್ ಸ್ಟ್ರಿಕ್ಟ್. ಅಟ್ಲೀಸ್ಟ್ ಮೂವಿಲ್ ಆದ್ರೂ ಎಂಜಾಯ್ ಮಾಡ್ದೆ ನಾನು. ಕಾಲೇಜ್ ಸ್ಟ್ರಿಕ್ಟ್ ಇರುತ್ತೆ, ಅದನ್ನ ಬ್ರೇಕ್ ಮಾಡೋದೇ ಮಜಾ. ಎಂಜಾಯ್ ಮಾಡೋದಕ್ಕೆ ಹೋದ್ರೆ 1 ವಾರ ಸಸ್ಪೆಂಡ್, ಅದಕ್ಕೆ ಅದೊಂಥರ ಡಿಫ್ರೆಂಟ್ ಕಾಲೇಜ್. ಕಾಲೇಜೇ ಬದಲಾಯಿಸಿ ನೆಕ್ಸ್ಟ್. ಇಲ್ಲ, ತುಂಬಾ ಸಸ್ಪೆಂಡ್ ಏನಾಗಿಲ್ಲ, ತೀಟ್ಲೆಲ್ಲ ಮಾಡಿದೀನಿ, ಕಳ್ಸಿದಾರೆ ಪೇರೆಂಟ್ಸ್ನೆಲ್ಲ. ಅವ್ರು ಕೂಡ ಏನ್ ತಲೆ ಕೆಡ್ಸ್ಕೊಳ್ಳಲ್ಲ, ಇರೋದೇ ಹಂಗೆ ಅಂತ. ನಂದು ಎಕ್ಸಾಕ್ಟ್ಲಿ ಲೈಕ್ ಮಿರರ್. ನಾನು ಒರಿಜಿನಲ್ ಆಗಿ ಏನಿದ್ದೆ ಸಿನಿಮಾದಲ್ಲಿ ಅದೇ. ಹಂಗೆ ಅಷ್ಟು ಎಂಜಾಯ್ ಮಾಡಿದೀವಿ. ಅಷ್ಟು ರ್ಯಾಗಿಂಗು, ಅಷ್ಟು ಬಂಕಿಂಗು, ಫೈಟ್ಸು, ಟೀಚರ್ಸ್ ಕ್ರಶ್. ಮೀನಾಕ್ಷಿ, ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ. ಟೀಚರ್ ಕ್ರಶ್ ಲವ್ ಆಗಿಲ್ಲ, ಬಿಕಾಸ್ ಅವ್ರ ಮದ್ವೆ ಆಗೋಯ್ತು. ಕ್ರಶ್ ಅದು ಮದ್ವೆ ಆಗಿದೆ ಆಗಿಲ್ಲ ಅಲ್ಲ, ಕ್ರಶ್ ಯಾರು? ಸೊ ಅವ್ರ ಹೆಸರು ಇವ್ ನೆನ್ಪಿಲ್ಲ. ಅಯ್ಯೋ, ತುಂಬಾ ಗ್ಯಾಪ್ ಆಗೋಯ್ತು. ಸೊ ಅವರು ಫಿಸಿಕ್ಸ್ ತಗೊಂತ ಇದ್ರು ನಮ್ಗೆ. ಅದೇ ಇಂಜಿನಿಯರಿಂಗ್ ಅವ್ರ ಕ್ಲಾಸಿಗೆ ಮಾತ್ರ 100% ಅಟೆಂಡೆನ್ಸ್. ಇನ್ ಯಾವ ಕ್ಲಾಸ್ ಅಟೆಂಡೆನ್ಸ್ ಇಲ್ಲ ನಂದು. ಅಮೌಂಟ್ ಕೊಟ್ಬಿಟ್ಟು ಆಮೇಲೆ ಹಾಲ್ ಟಿಕೆಟ್ ತಗೊಂತ ಇದ್ದೆ ನಾನು ಬೇರೆ ಇದಕ್ಕೆಲ್ಲ. ಆಕ್ಚುಲಿ ಏನಂತಂದ್ರೆ ಕಾಲೇಜ್ ಆಗ್ಲಿ ಅಥವಾ ಆಫೀಸ್ ಅಲ್ಲಾಗ್ಲಿ ಕ್ರಶ್ ಇರ್ಬೇಕಂತೆ, ಆಗ 100% ಯಾವಾಗ ಅಟ್ಲೀಸ್ಟ್ ಏನೋ ಒಂದು ಪಾಸಿಟಿವ್ ವೈಬ್ಸ್ ಇರುತ್ತೆ. ನಾನು ಇವತ್ತು ಕಾಲೇಜಿಗೆ ಹೋಗ್ಬೇಕು, ನೀಟಾಗಿ ರೆಡಿ ಆಗ್ಬೇಕು, ಚೆನ್ನಾಗಿ ಕಾಣಿಸ್ಬೇಕು, ಅವ್ರ ಮುಂದೆ ಡಮ್ಮಿ ಆಗ್ಬಾರ್ದು. ದಿನ ಅವ್ರು ಬಂದಿಲ್ಲ ಅಂದ್ರೆ ಎಷ್ಟು ಹಾರ್ಟ್ ಬ್ರೇಕ್ ಆಗುತ್ತೆ. ಅಯ್ಯೋ, ಯಾವ ಇವೆಲ್ಲ ಕಾಲೇಜ್ಗೆ ಬಂದಿದ್ದು ವೇಸ್ಟ್ ಅನ್ಸ್ಬಿಡುತ್ತೆ ಅವ್ರು ಬಂದಿಲ್ಲ ಅಂತಂದ್ರೆ. ಯಾವ ಸಬ್ಜೆಕ್ಟ್ ತಗೋತಾ ಇದ್ರು? ಎಕ್ಸ್ಪೀರಿಯನ್ಸ್ ಆಗಿದೆ ಇಂಜಿನಿಯರಿಂಗ್ ಅಲ್ಲಿ. ಅಂಡ್ ನಾನು ಇಲ್ಲಿ ತನಕ ನಾನು ಕಂಪ್ಲೀಟ್ ಎಜುಕೇಶನ್ ಲೈಫ್ ಕಂಪ್ಲೀಟ್ ಆಗಿ ಎಂಜಾಯ್ ಮಾಡಿದ್ದೀನಿ. ಓದಿಲ್ಲ, ಬಟ್ ಕಂಪ್ಲೀಟ್ ಆಗಿ ಎಂಜಾಯ್ ಮಾಡಿದ್ದೀನಿ. ಎಂಜಾಯ್ ಮಾಡೋದಕ್ಕೆ ಒಂದು ಇದು ಬಿಟ್ಟಿಲ್ಲ ನಾನು. ಏನೋ ಲೈಕ್ ಎಂಜಾಯ್ಮೆಂಟ್ ಅಲ್ಲಿ ಇದೆಲ್ಲ ಇದೆ ಅಂತ ಹೊಡೆದಾಟ ಎಲ್ಲ ಆಗಿದ್ಯಾ? A to Z. ಒಬ್ಬ ಹಂಗಿದೆ, ಚೆನ್ನಾಗಿದೆ ಕತೆ.
ಸೊ ಜಸ್ಟ್ ಲೈಕ್ ಮಿರರ್ ಈ ಸಿನಿಮಾದಲ್ಲಿ ಹೆಂಗಿದೆ ಹಂಗಿದೆ ನನ್ನ ಲೈಫ್ ಅಲ್ಲ ನನ್ನ ಈ ಟೀಚರ್ ಮೇಲೆ ಕ್ರಶ್ ಆಗ್ಲಿಲ್ವಾ? ಹೇಳ್ಕೋಬಾರ್ದು. ನೀನು ಮಿಕ್ಕಂಡಿರಪ್ಪ ನೀನು ಆ ಬಡ್ಡಿ ಗಂಡ ಬಗೊಳ್ಳಿ. ಬರ್ತಾನೆ ಇಟ್ಕೊಂಡಿದ್ನಲ್ಲ ಎಸ್ ಹಂಗೆ. ಸೊ ನಿಮ್ಮೆಲ್ರಿಗೂ ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಈ ಸಿನಿಮಾ. ಆ್ಯಂಡ್ ಕತೆ ಬಗ್ಗೆ ನಾವು ಮಾತಾಡೋಣ. ಸೊ ಕತೆ ಅಂತ ಬಂದಾಗ ಡೆಫಿನೆಟ್ ಆಗಿ ನೀವು ಸ್ಟೂಡೆಂಟ್ಸ್ ಆಗಿ ಅದನ್ನು ನೋಡಿದಾಗ್ಲೂ ಅಥವಾ ಸಮಾಜದಲ್ಲಿ ನಡೀತಾ ಇರೋದು ನಮ್ಮ ಸರೌಂಡಿಂಗಲ್ಲೇ ನಡೀತಾ ಇರೋದೆಲ್ಲ ನೋಡಿದಾಗ ಎಲ್ರಿಗೂ ರಿಲೇಟ್ ಅಂತ ಅನ್ಸುತ್ತೆ. ಇದರಲ್ಲಿ ನಿಮಗೆ ಪರ್ಟಿಕ್ಯುಲರ್ ಆಗಿ ನನಗೆ ಇಷ್ಟ ಆಗಿದ್ದು ಈ ಸ್ಟೋರಿ ಅನ್ನೋದಾದ್ರೆ, ಈ ಒಂದು ಕತೆ ನನಗಿಷ್ಟ ಆಯಿತು ಪರ್ಸನಲ್ ಅನ್ನೋದಾದ್ರೆ ಯಾವುದು? ಸ್ಟೂಡೆಂಟ್ಸ್ ತುಂಬಾ ಹತ್ರವಾಗಿರುವಂತ ಒಂದು ಕತೆ ಇದು. ಅಂಡ್ ಎಲ್ಲಾ ಯಂಗ್ಸ್ಟರ್ಸ್ಗೂ ರಿಲೇಟ್ ಆಗುತ್ತೆ ಈಸಿಯಾಗಿ. ನಮ್ಗೊಂದು ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ನಮ್ 4 ಜನ ಮಧ್ಯ. ಸೊ ಎಲ್ಲಾ ಯಂಗ್ಸ್ಟರ್ಸ್ ಕಾಲೇಜ್ ಸ್ಟೂಡೆಂಟ್ಸ್ ಅದು ಕನೆಕ್ಟ್ ಆಗುತ್ತೆ. ಅದು ನೋಡ್ತಾ ಇದ್ವಿ. ಸೇಮ್ ಇಯರ್. ಇವಾಗ ನೀವ್ ಒಂದ್ ಮೂವಿಗೆ ಹೋಗ್ತೀರಾ ಅಂದ್ರೆ ಏನ್ ನೋಡ್ತೀರಾ? ಎಂಟರ್ಟೈನ್ಮೆಂಟ್ ಇರ್ಬೇಕು. 3 hours ಹೋಗಿರೋದು ನನಗೆ ಲೈಕ್ ಮೈಂಡ್ ರಿಫ್ರೆಶ್ ಆಗ್ಬೇಕು. ಕರೆಕ್ಟ್. ಐ ಶುಡಂಟ್ ರಿಗ್ರೆಟ್ ಸ್ಪೆಂಡಿಂಗ್ ಮನಿ ಆನ್ ಇಟ್ ಅಲ್ವಾ? ಈ ಮೂವಿ ಅದ್ ಕೊಡುತ್ತೆ ನಿಮ್ಗೆ. ಫುಲ್ ಎಂಟರ್ಟೈನ್ಮೆಂಟ್ ಕೊಡುತ್ತೆ ವಿತ್ ಮೆಸೇಜ್. ಒಂದು ಪಾರ್ಟ್ ಆಫ್ ಸ್ಟೋರಿ ಇದೆ. ಸೊ ದಟ್ ಹ್ಯಾಸ್ ಅ ಬ್ಯೂಟಿಫುಲ್ ಮೆಸೇಜ್. ಆ ಒಂದ್ ಮೆಸೇಜ್ ನಿಮ್ಗೆ ತಲುಪುತ್ತೆ. ವೆರಿ ನೈಸ್. ಅಫ್ಕೋರ್ಸ್ ನನಗೆ ನನ್ನ ಕ್ಯಾರೆಕ್ಟರ್ ತುಂಬಾ ಇಷ್ಟ. ಬಿಕಾಸ್ ನನ್ನ ಕ್ಯಾರೆಕ್ಟರ್ ತುಂಬಾ ಜನ ಹೆಣ್ಮಕ್ಳಿಗೆ ಮೆಸೇಜ್ ಕೊಡುತ್ತೆ, ಒಂದು ಗುಡ್ ಮೆಸೇಜ್ ಕೊಡುತ್ತೆ. ಸೊ ಹಂಗೆ ತುಂಬಾ ಜನಕ್ಕೆ ರಿಲೇಟೆಡ್ ಆಗಿದೆ. ಮೆಸೇಜ್ ಕೊಡೋದ್ರ ಜೊತೆಗೆ ಎಚ್ಚರಿಸುತ್ತೆ. ಎಚ್ಚರಿಸುತ್ತೆ. ಅಂಡ್ ತುಂಬಾ ಜನ ಕೂಡ ಸಫರ್ ಪಟ್ಟಿದ್ದಾರೆ, ಅವ್ರಿಗೂ ಅರ್ಥ ಆಗುತ್ತೆ. ಎಸ್. ಅಫ್ಕೋರ್ಸ್ ಒಳ್ಳೆ ಮೆಸೇಜ್ ಜೊತೆಗೆ ಕಂಪ್ಲೀಟ್ ಪ್ಯಾಕ್ ಆಫ್ ಎಂಟರ್ಟೈನ್ಮೆಂಟ್ ಅಂತ ಹೇಳ್ತೀನಿ ನಾನು. ಇದನ್ನ ಬರೀ ಸ್ಟೂಡೆಂಟ್ಸ್ ಅಲ್ಲ, ಅವ್ರ ಪೇರೆಂಟ್ಸ್ ಕೂಡ ಬಂದು ಕುತ್ಕೊಂಡು ನೋಡ್ಬೇಕಾಗಿರೋ ಸಿನಿಮಾ. ಯಾಕೆಂದ್ರೆ ಅವ್ರ ಪೇರೆಂಟ್ಸ್ಗೆ ಅವ್ರ ಮಕ್ಕಳು ಆ 4 ಗೋಡೆ ಮಧ್ಯೆ ಬಿಟ್ರೆ ಹೊರಗಡೆ ಹಿಂಗಿರ್ತಾರೆ ಅಂತ ಗೊತ್ತಿರಲ್ಲ. ಅದನ್ನ ನಾವು ತೋರ್ಸ್ಕೊಟ್ಟಿದ್ದೀವಿ. ನಿಮ್ ಮಕ್ಳು ಹಿಂಗಿರ್ತಾರೆ, ಸೊ ಅವ್ರನ್ನ ಟೇಕ್ ಕೇರ್ ಮಾಡ್ಕೊಳ್ಳಿ. ಮನೆಗ್ ಬಂದಾಗ ಹೆಂಗಿರ್ತಾರೆ ಅದನ್ನ ಮಾತ್ರ ನಂಬೇಡಿ, ಆಚೆ ಬೇರೆ ತರಾನೇ ಇರ್ತಾರೆ. Actually, ಸಿನಿಮಾ ನೋಡಿ ಸಿನಿಮಾ ನೋಡಿ ಫ್ರೆಂಡ್ಸ್ ಜೊತೆ ಏನಿರ್ತಾರೆ ಅದೇ ಒರಿಜಿನಲ್ ಕ್ಯಾರೆಕ್ಟರ್. ಮನೇಲೂ ಹೆಂಗಿರ್ತಾರೆ ಅನ್ನೋದು ನೋಡ್ಬೇಕು. ಅವ್ರೊಂದ್ ರೂಮು ನಡೀತಾ ಇರುತ್ತೆ. ಕರೆಕ್ಟ್ ಕರೆಕ್ಟ್. ಸೊ ಇಲ್ಲಿ ಮೊಬೈಲ್ ವಿಚಾರಕ್ಕೆ ಬರೋಣ. ಎಸ್, ಎಲ್ರಿಗೂ ಗೊತ್ತಿರೋ ಹಾಗೆ ನಾವು ಶುರು ಆಗೋಕ್ಕೂ ಮುಂಚೆನೆ ಮೊಬೈಲ್ ಬಗ್ಗೆನೇ ಒಂದು ಡಿಸ್ಕಷನ್ಸ್ ಬಂತು. ಸೊ ಹಿಂಗೆ ಇದೆ ನಿಮ್ಗೆ ಹೆಂಗೆ ಪರ್ಸನಲಿ ಅನ್ಸುತ್ತೆ? ಎಸ್, ಮೊಬೈಲ್ ತುಂಬಾ ಜನಕ್ಕೆ ಹಾಳು ಮಾಡ್ತಿದೆ, ಎಷ್ಟೋ ಜನರ ಲೈಫ್ ಹಾಳಾಗ್ತದೆ ಅನ್ನೋದ್ರ ಹಾಳೇನ್ ಮಾಡ್ತಿಲ್ಲ. ಇಟ್ ಡಿಪೆಂಡ್ಸ್ ಆನ್ ದ ವೇ ಯು ಯೂಸ್ ಇಟ್. ಅದು ನಿಮ್ ತಲೆಯಲ್ಲಿ ಇರ್ಬೇಕು, ನಾನು ಏನ್ ಮಾಡಿದ್ರೆ ಏನಾಗುತ್ತೆ ಅಂತ. ಅದನ್ನೇ ಈ ಫಿಲಂ ತೋರಿಸ್ತಾರೆ. ಓಕೆ. ಮೊಬೈಲ್ ಇಸ್ ನಾಟ್ ಸಮಥಿಂಗ್ ಬ್ಯಾಡ್. ನೀವ್ ಅದನ್ನ ಯಾವ ರೇಂಜಿಗೆ ಯೂಸ್ ಮಾಡ್ತೀರಾ, ಹೌ ವಿ ಯೂಸ್ ಅನ್ನೋದು, ಯಾವ ತರ ಬಳಸ್ಕೊಳ್ತೀವಿ. ಎವ್ರಿಥಿಂಗ್ ಆನ್ ಇರೋದೇ ಹಾಗೆ. ದಟ್ ಇಸ್ ಟ್ರೂ. ಎಲ್ಲಾದ್ರಲ್ಲೂ ಒಂದು ಅಡ್ವಾಂಟೇಜ್ ಇದ್ರೆ ಡಿಸ್ಅಡ್ವಾಂಟೇಜ್ ಇರುತ್ತೆ. ನಾವ್ ಎಷ್ಟು ಮಟ್ಟಿಗೆ ಬಳಸ್ಕೊತೀವಿ ಅನ್ನೋದು. ಪ್ರೋಸ್ ಅಂಡ್ ಕಾನ್ಸ್. ಅದು ಹೆಂಗ್ ಯೂಸ್ ಮಾಡ್ಬೇಕು ಅನ್ನೋದನ್ನ ಈ ಮೂವಿನಲ್ಲಿ ಒಂದ್ ಮೆಸೇಜ್ ಇರೋದು. ಓಕೆ, ನಾವು ಮೊಬೈಲ್ ಯೂಸ್ ಮಾಡಕ್ ಬರುತ್ತೆ ಅಂದ್ಬಿಟ್ರೆ ಕಷ್ಟ ನೋಡೋದು. ಅದನ್ನ ಎಷ್ಟು ಚೆನ್ನಾಗಿ ಬಳಕೆ ಅಂದ್ರೆ ಮೊಬೈಲ್ ನಮ್ಗೆ ಕಮ್ಯುನಿಕೇಶನ್ಗೆ ಒಂದು ಒಳ್ಳೆ ಡಿವೈಸ್. ಹೌದು. ಬಟ್ ಆದ್ರೆ ಅದ್ರಲ್ಲಿ ಗುಡ್ ಮತ್ತೆ ಬ್ಯಾಡ್ ಎಲ್ಲಾದ್ರಲ್ಲೂ ಇರುತ್ತೆ. ಬಟ್ ಆದ್ರೆ ಜನ ಆಗ್ಲಿ, ಇವಾಗಿನ ಜನರೇಷನ್ ಆಗ್ಲಿ ತುಂಬಾ ಬ್ಯಾಡ್ ಅಟ್ರಾಕ್ಟ್ ಆಗ್ತಿದಾರೆ. ಅದನ್ನ ನಾವು ತೋರಿಸಿದೀವಿ, ಅದನ್ನ ಬಿಚ್ಚಿಟ್ಟಿದೀವಿ. ಎಲ್ಲಾರು ಕುತ್ಕೊಂಡು ಮಾತಾಡೋದಿಲ್ಲ, ಯಾವಾಗ್ಲೂ ಫೋನ್ ಅಲ್ಲೇ ಇರ್ತಾರೆ. ಎಮೋಷನ್ಸ್ ಇರೋದಿಲ್ಲ ಅವರಿಗೆ. ಆತರ ಫೋನು ದೂರ ಇರೋರ್ನ ಹತ್ರ ಮಾಡುತ್ತೆ, ಹತ್ರ ಇರೋರ್ನ ದೂರ ಮಾಡುತ್ತೆ. ಹೌದು, ಎಕ್ಸಾಕ್ಟ್ಲಿ. ಎಲ್ಲರೂ ಫೋನ್ ಇಟ್ಕೊಂಡು ದೂರ ಕೂತ್ಕೊಂಡು